ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಮಾರ್ಚ್ 2019 ಶ್ರೀ ವಿಳಂಬಿನಾಮ ಸಂವತ್ಸರೆ, ಫಾಲ್ಗುಣ ಮಾಸೆ, ಶಿಶಿರ ಋತು, ಶುಕ್ಲ ಪಕ್ಷದ ಚತುರ್ದಶಿ, ಪುಫಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತ ಕೂಡ ಹೇಳ್ತೇವೆ. ಶುಕ್ರ ನಕ್ಷತ್ರ ವಿಶೇಷವಾಗಿ. ಇನ್ನು ಆ ಶುಕ್ರ ಧನಿಷ್ಠಾ ನಕ್ಷತ್ರದಲ್ಲಿ ಆ ಕುಜನ್ ಸಾರದಲ್ಲಿ ಇರ್ತಕ್ಕಂಥದ್ದು. ಸೊ ಸ್ವಲ್ಪ ಶುಕ್ರ ಕುಜನ ಬದಲಾವಣೆ. ಸೊ ಅತ್ತೆ ಸೊಸೆ ಅಂತ ಹೇಳ್ತೇವೆ ಚಂದ್ರನನ್ನು. ಯಾವುದೇ ಜಾತಕದಲ್ಲಿ ಒಳ್ಳೆ ಅತ್ತೆ ಸಿಗ್ತಾರೆ ಅಂದರೆ ಚಂದ್ರನನ್ನು ನೋಡ್ತೇವೆ, ಒಳ್ಳೆ ಸೊಸೆ ಸಿಗ್ತಾರೆ ಅಂದರೆ ಶುಕ್ರನನ್ನು ನೋಡ್ತೇವೆ, ಒಳ್ಳೆ ಗಂಡ ಸಿಗ್ತಾರೆ ಅಂದರೆ ಕುಜನನ್ನು ನೋಡ್ತೇವೆ, ಒಳ್ಳೆ ಹೆಂಡತಿ ಸಿಗ್ತಾರೆ ಅಂದರೆ ಶುಕ್ರನನ್ನು ನೋಡ್ತೇವೆ, ಒಳ್ಳೆ ಮಕ್ಕಳು ಸಿಗ್ತಾರೆ ಅಂದರೆ ಗುರುವನ್ನು ನೋಡ್ತೇವೆ, ಒಳ್ಳೆ ಅಧಿಕಾರ ಸಿಗುತ್ತಾ ಅಂದರೆ ಸೂರ್ಯನನ್ನು ನೋಡ್ತೇವೆ, ಜೀವನ ಪರ್ಯಂತ ನೆಮ್ಮದಿ ಇರ್ತಾನ ಶನಿಯನ್ನು ನೋಡ್ತೇವೆ, ಏನಾದರೂ ಆತಂಕ ಆಪತ್ತು ಬರುತ್ತಾ ಅನ್ನತಕ್ಕಂಥದ್ದಾದರೆ ರಾಹುಕೇತುನ ನೋಡ್ತೇವೆ, ದಿಢೀರ್ ದುಡ್ಡು ರಾಹುಕೇತುನ ನೋಡ್ತೇವೆ, ಒಳ್ಳೆ ವಿದ್ಯೆ ಇದೆ, ಗ್ರ್ಯಾಜುಯೇಷನ್ ಮಾಡ್ಕೋತೇನೆ ಬುಧನನ್ನು ನೋಡ್ತೇವೆ, ಮಾಸ್ಟರ್ಸ್ ಮಾಡ್ಕೋತೇನೆ ಶನಿಯನ್ನು ನೋಡ್ತೇವೆ. ಸೊ ಲೆಟ್ ಅಸ್ ಸಿ ಇವತ್ತು ಈ ಅತ್ತೆ ಸೊಸೆ ಯಾರ್ಯಾರಿಗೆ ಏನೇನು ತೊಂದರೆ ಇಡಬಹುದು ಅಂತಕ್ಕಂಥದ್ದು. ಮೇಷರಾಶಿ ಚೆನ್ನಾಗಿದೆ. ಮನೆ, ಒಟ್ಟು ಕುಟುಂಬ, ಓಡಾಟ, ಸುತ್ತಾಟ ಇವೆಲ್ಲವೂ ಇರ್ತಕ್ಕಂಥದ್ದು. ಕುಟುಂಬದಲ್ಲಿ ಒಂದು ರೀತಿ ಸಂಭ್ರಮದ ಛಾಯೆ. ಉದ್ಯೋಗದಲ್ಲೂ ಅಷ್ಟೇ ಚೆನ್ನಾಗಿದೆ. ಮಕ್ಕಳ ಪರಾಕ್ರಮದಿಂದ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಕಲಾವಿದರಿಗೆ ಒಳ್ಳೆ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ದಿನ. ಪೂರ್ವದ ದಿಕ್ಕು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸಂಖ್ಯೆ ವಿಶೇಷವಾಗಿ 6 ನಿಮಗೆ ಫಲವೃದ್ಧಿಯನ್ನು ತಂದು ಕೊಡ್ತಕ್ಕಂಥದ್ದು ಆಗುತ್ತೆ. ವೃಷಭ ರಾಶಿ ಸ್ವಲ್ಪ ಗುದ್ದಾಟವೇ, ಪರಿಶ್ರಮದಿಂದ ಮೇಲಕ್ಕೆ ಬರ್ತಕ್ಕಂಥದ್ದು. ಗಂಡ ಹೆಂಡತಿ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗತಕ್ಕಂಥದ್ದಾಗುತ್ತೆ. ನಂದೇ ಕೈ ಮೇಲುಗೆ ಅಂತ ನೋಡಿಪ್ಪ, ಒಂದು ನಿಜ ಹೇಳ್ತಾನೆ, ಮದುವೆ ಆಗೋವರೆಗೂ ನಮ್ಮದೇ ಮೇಲುಗೆ, ಮದುವೆ ಆದಮೇಲೆ ನಾವೆಲ್ಲ ಟೈಗರ್ಗಳೇ, ಮದುವೆ ಆದಮೇಲೆ ಆ ಹುಲಿ ಮೇಲೆ ಕುಳಿತುಕೊಳ್ಳೋದು ಒಂದು ದುರ್ಗಾದೇವಿ. ಏನು ಮಾಡಲಿಕ್ಕಾಗೋದಿಲ್ಲ. ಆಕೆ ಕೈಯಲ್ಲಿ ತ್ರಿಶೂಲ ಇದೆ, ಬಿಡಿ ನಮ್ಮ ಹೆಂಡತಿ ತಾನೇ ರೂಲ್ ಮಾಡ್ತಿರೋದು, ಪಕ್ಕದ ಮನೆಯವರಲ್ವಲ್ಲ, ಅಷ್ಟು ಅನ್ಕೋಬಿಡ್ಬೇಕು. ಮನೆ ಜವಾಬ್ದಾರಿ ನೋಡೋದು ಆ ತಾಯಿ ಜೀವ. ನಮ್ಮ ಮಕ್ಕಳಿಗೆ ತಾಯಿ, ನಮ್ಮ ತಂದೆ ತಾಯಿಗೆ ಮಗಳು, ಇಷ್ಟೆಲ್ಲವನ್ನು ಹಲವಾರು ರೂಪದಲ್ಲಿ ನಿಂತಿರ್ತಕ್ಕಂಥ ತಾಯಿಗೆ ಒಂದು ಮಾತು ಬಿಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆಯಿತು ಹೋಗಮ್ಮ ಅನ್ನತಕ್ಕಂಥದ್ದು. ಇವತ್ತು ಅಷ್ಟು ಅಂದ್ಕೊಳ್ಳಿ, ಖುಷಿಯ ಸಂಭ್ರಮಕ್ಕೆ ಎಲ್ಲೇ ಇಲ್ಲ. ಒಂದೇನೋ ಒಂದು ಶಾಪಿಂಗ್ ಮಾಡ್ತಕ್ಕಂಥ ಸುಯೋಗ. ಪೂರ್ವ ದಿಕ್ಕು ನಿಮ್ಗೆ ಇವತ್ತು ತುಂಬ ಚೆನ್ನಾಗಿ ಆಗಿಬರ್ತಕ್ಕಂಥದ್ದು. ಬಿಳಿ ವಸ್ತ್ರ, ಬಿಳಿ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತೆ. ಮಿಥುನ ರಾಶಿ ತುಂಟುತನದ ದಿನ, ಬಟ್ ಸ್ವಲ್ಪ ಜಾಗ್ರತೆ. ವಿಪರೀತ ಸ್ಪೀಡಲ್ಲಿ ಹೋಗಿ ಪೆಟ್ಟು ಬೀಳ್ತಕ್ಕಂಥದ್ದು. ನಿಮ್ಮ ಮಾತು ಎಲ್ಲೇ ಜಾರುತ್ತೆ, ನಿಮ್ಮ ಆಲೋಚನೆ ಸ್ವಲ್ಪ ಎಲ್ಲೇ ಜಾರುತ್ತೆ. ತುಂಬ ಹತ್ತಿರದ ಬಂಧು, ಸ್ನೇಹಿತ, ಆತ್ಮೀಯ, ಗೆಳೆಯ, ಗೆಳತಿ, ಸಂಗಾತಿ ಜೊತೆ ಒಂದು ಸಣ್ಣ ಕಿರಿಕಿರಿ ಕೂಡ ಉಂಟು. ಜಾಗರೂಕತೆ. ಒಡ ಹುಟ್ಟಿದವರ ಜೊತೆ ಒಂದು ಸಣ್ಣ ಕಿರಿಕಿರಿಯೂ ಉಂಟು. ಬಾಲಾಜಿ ಪದ್ಮಾವತಿ ದೇವಸ್ಥಾನದಲ್ಲಿ ಒಂದು ಸಣ್ಣ ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ತುಂಬ ಚೆನ್ನಾಗಿರುತ್ತೆ. ಅದೃಷ್ಟದ ಸಂಖ್ಯೆ ವಿಶೇಷವಾಗಿ 2 ನಿಮಗಿರುತ್ತೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ ಮಕ್ಕಳ, ಬಟ್ ನಿಮಗೂ ಶುಕ್ರನಿಗೂ ಆಗಬರೋದಿಲ್ಲ. ಸೊ ಸಂಗಾತಿ, ಲೇಡಿ ಬಾಸು, ಇಲ್ಲ ನಿಮ್ಮ ಮನೆಯಲ್ಲಿ ಅತ್ತೆ, ಇಲ್ಲ ಹೆಂಡತಿ, ನಾದಿನಿ, ಅತ್ತಿಗೆ, ಈ ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ಸಣ್ಣ ತಲ್ಲಣ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮದುವೆ ಆಗಿರೋರಿಗೆ ಒಂದು ಡೈವರ್ಸ್ ಮಟ್ಟಕ್ಕೂ ಮಾತುಕತೆಗಳು ನಡೆದು ಬಿಡ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಹತ್ತಿರದಲ್ಲಿ ಪಾಂಡುರಂಗ ದೇವಸ್ಥಾನ ಇದ್ದರೆ ಒಂದಷ್ಟು ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸಿ. ಆತ್ಮೀಯ ಗೆಳೆಯ ಇಲ್ಲ ಗೆಳತಿಯನ್ನು ಆಕಸ್ಮಿಕವಾಗಿ ಭೇಟಿಯಾಗತಕ್ಕಂಥ ಸುಯೋಗ ನಿಮ್ಮದಾಗತಕ್ಕಂಥ ಒಂದು ದಿನ ಕೂಡ. ಅದೃಷ್ಟದ ದಿಕ್ಕು ನಿಮಗೆ ವಿಶೇಷವಾಗಿ ದಕ್ಷಿಣ. ಸಂಖ್ಯೆ 6 ವಿಶೇಷ ಬಲವನ್ನು ತಂದುಕೊಡ್ತಕ್ಕಂಥದ್ದು. ಸಿಂಹರಾಶಿ ನಿಮಗೂ ಶುಕ್ರನಿಗೂ ಸ್ವಲ್ಪ ಹತ್ತಿರವೇ, ಬಟ್ ಇಬ್ಬರು ಬಲಾಢ್ಯರೇ ಆಗಿ ಬರೋದಿಲ್ಲ. ಯಾಕೆಂದರೆ ಶುಕ್ರನ ಮನೆಯಲ್ಲಿ ಸೂರ್ಯ ನೀಚ, ಸೊಸೆ ಮನೆಯಲ್ಲಿ ಮಾವ ದುಡಿದೇ ಬಂದು ಕುಳಿತುಕೊಳ್ಳೋದು ಮುಗಿದೋದು ಕತೆ ಅದು. ಅದೇ ಮಗಳ ಮನೆಗೆ ಬಂದರೆ ಅದ್ಭುತ ಅಂತಕ್ಕಂಥದ್ದು ಹೇಳ್ತೇವೆ. ಸೊ ಒಂದು ರೀತಿ ಸೂರ್ಯ ಬಂದು ಅಲ್ಲಿ ಒಂದು ನೀಚತ್ವದ ಭಾವ ತೋರಿಸ್ತಾನೆ. ಸೊ ಸ್ವಲ್ಪ ಜಾಗರೂಕತೆ ಆರೋಗ್ಯದಲ್ಲಿ. ನರ್ವಸ್ ಪ್ರಾಬ್ಲಮ್, ಬ್ಯಾಕ್ ಪೇನ್ ಪ್ರಾಬ್ಲಮ್, ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಇಂಟೆಸ್ಟೈನ್ ಪ್ರಾಬ್ಲಮ್, ಗೈನಕಾಲಜಿಕಲ್ ಪ್ರಾಬ್ಲಮ್, ಯೂರಿನರಿ ಇನ್ಫೆಕ್ಷನ್, ಪೈಲ್ಸ್ ಪ್ರಾಬ್ಲಮ್, ಪಿಸ್ತುಲಾ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್, ಇವುಗಳ ದೋಷ ಏನಾದರೂ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ತುಂಟರು ಇವತ್ತು ತುಂಬ ಅಲಂಕಾರ ಪ್ರಿಯರು, ಸ್ವಲ್ಪ ಖರ್ಚು ಮಾಡ್ಕೋತೀರ ಅಲಂಕಾರಕ್ಕೋಸ್ಕರ, ಶಾಪಿಂಗು ಅದು ಇದು ಅಂತ. ಮಿಕ್ಕಂತೆ ತೊಂದರೆಗಳೇನೂ ಇಲ್ಲ ಆರೋಗ್ಯ ಬಿಟ್ಟರೆ. ನಿಮ್ಮ ಅದೃಷ್ಟದ ಸಂಖ್ಯೆ 6.
ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ತುಂಬ ಚೆನ್ನಾಗಿ ಆಗಿ ಬರ್ತಕ್ಕಂಥದ್ದಾಗುತ್ತೆ. ಕನ್ಯಾ ರಾಶಿ, ಅಬ್ಬೋ ಶುಕ್ರನ ಸಾರದಲ್ಲಿ ಚಂದ್ರ ಭೂಮಿ, ವಾಹನ, ಮನೆ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಸುಯೋಗ ಇವೆಲ್ಲವನ್ನು ಪಡೆಯತಕ್ಕಂಥ ದಿನ. ಬಟ್ ಸ್ವಲ್ಪ ಶುಕ್ರ ಕುಜನ್ ಸಾರದಲ್ಲಿರೋದ್ರಿಂದ ಗಂಡನ ಜೊತೆಯಲ್ಲೋ, ಹೆಂಡತಿ ಜೊತೆಯಲ್ಲೋ, ಆತ್ಮೀಯರ ಜೊತೆಯಲ್ಲೋ, ಸ್ನೇಹಿತನ ಜೊತೆಯಲ್ಲೋ ಪ್ರೀತಿ ಪ್ರೇಮ ಅಂತ ಆಗಿರತಕ್ಕಂಥವರು ಸ್ವಲ್ಪ ಕಿಟಿ ಇವತ್ತು ಯಾಕೋ ಸ್ವಲ್ಪ ಬ್ಯಾಡ್ ಡೇ ಸಂಗಾತಿ ಜೊತೆ. ಆದ್ದರಿಂದ ಆದಷ್ಟು ಹೆಚ್ಚೋಕೆ ನನ್ನ ಸಂಗಾತಿಗೆ ಎಲ್ಲಿ ಬಿಡಿ, ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಬಿಟ್ಟು ಕೊಡಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಆಗಲೇ ಆ ಪ್ರೀತಿಗೊಂದು ವ್ಯಾಲ್ಯೂ. ಪ್ರೀತಿಸಿದವ್ರಿಗೆ ನಾವು ಸೋಲಿಲ್ಲ, ಇನ್ನು ದ್ವೇಷದವ್ರ ಹತ್ರ ಎಲ್ಲಿ ಸೋಲ್ತೀವಿ ಗುರುಗಳೇ, ಗೆಲ್ತೀವಿ. ಜಾಗರೂಕತೆ. ನಿಮ್ಮ ಅದೃಷ್ಟದ ಸಂಖ್ಯೆ ವಿಶೇಷವಾಗಿ ಇವತ್ತು 9. ಅದೃಷ್ಟದ ದಿಕ್ಕು ಉತ್ತರದ ದಿಕ್ಕು. ತುಲಾ ರಾಶಿ ಚೆನ್ನಾಗಿದೆ ಮಕ್ಕಳ. ವಾಹನ ಯೋಗ, ಭೂಮಿ ಯೋಗ, ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಚಿಂತೆ ಮಾಡ್ತಿದ್ದೀರಿ. ಕಲಾವಿದರಾಗಿದ್ದರೆ, ಆರ್ಟಿಸ್ಟ್ ಆಗಿದ್ದರೆ, ಇಂಜಿನಿಯರ್ ಆಗಿದ್ದರೆ, ಇಂಟೀರಿಯರ್ ಡೆಕೋರೇಷನ್, ಮೆಷಿನಿಸ್ಟ್ ಆಗಿದ್ದರೆ, ಫ್ಯಾಷನ್ ಡಿಸೈನರ್ ಆಗಿದ್ದರೆ, ಹೋಟೆಲ್ ವ್ಯಾಪಾರ, ತಿಂಡಿ ವ್ಯಾಪಾರ, ಅದ್ಭುತವಾದಂಥ ಪ್ರಗತಿ. ಬಟ್ ಗೃಹ ದೋಷಗಳು ಬಾಧಿಸ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಯಾಕೋ ಒಂದು ರೀತಿ ಕಸಿವಿಸಿ, ಮನೆಗೆ ಬಂದರೆ ರುದ್ರಾಂಶ, ಕಾಳಿಯಾಂಶ, ದಗ 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 ಅಂತ ಇರ್ತೀರಿ ಇವತ್ತು. ಯಾಕಂದರೆ ಆ ಶುಕ್ರ ಕುಜನ್ ಸಾರದಲ್ಲಿದ್ದು ಕುಜ ನಿಮ್ಮನ್ನು ನೇರವಾಗಿ ನೋಡ್ತಿದ್ದಾನೆ. ಸೊ ಆದಷ್ಟು ಮನೆಯಲ್ಲಿ ಒಂದು ಮಹಾ ಅಷ್ಟದಿಗ್ಬಂಧನ, ಇಂಥ ಒಂದು ಸಮಸ್ಯೆಗಳು, ಮನಸ್ತಾಪ, ಮಾನಸಿಕ ತಲ್ಲಣ, ಕುಟುಂಬದಲ್ಲಿ ಅಸಮತೋಲನ ಇದ್ದಂಥ ಕುಟುಂಬದಲ್ಲಿ ಮನೆಯ 4 ದಿಕ್ಕಿಗೆ ಒಂದು ಮಹಾ ಅಷ್ಟದಿಗ್ಬಂಧನವನ್ನು ಕಟ್ಟಿ ನಿತ್ಯ ಧೂಪ ಹಾಕಿಬಿಟ್ಟು ಸಂಧ್ಯಾಕಾಲದಲ್ಲಿ ಒಂದು ಸುಂದರಕಾಂಡ ಪುಸ್ತಕವನ್ನು ಓದೋದ್ರಿಂದ ಆ ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ನಿಮಗೆ ವಿಶೇಷವಾಗಿ ತುಲಾರಾಶಿಯವರಿಗೆ ಅದೃಷ್ಟದ ದಿಕ್ಕು, ವಿಶೇಷ ಫಲ ಕೊಡ್ತಕ್ಕಂಥ ದಿಕ್ಕು ಬಂದು ನಿಮಗೆ ದಕ್ಷಿಣ. ಇನ್ನು ಅದೃಷ್ಟದ ಸಂಖ್ಯೆ 6. ವೃಶ್ಚಿಕ ರಾಶಿ, ನಿಮಗೂ ಶುಕ್ರನಿಗೂ ಆಗಿ ಬರೋದಿಲ್ಲ. ಬಟ್ ಶುಕ್ರ ಕುಜನ್ ಸಾರದಲ್ಲಿರೋದ್ರಿಂದ ಭೂಮಿ, ಮನೆ, ವಾಹನ ಈ ಥರದ್ದು ಯಾವುದೋ ಒಂದು ವ್ಯವಹಾರ, ಕೆಲಸ ಕಾರ್ಯಕ್ಕೆ ಹೆಜ್ಜೆ ಆಗ್ತಿದ್ದೀರಾ. ಅದರಲ್ಲಿ ಫಲಶ್ರುತಿ ಕಾಣತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದಿನವಾಗಿರುತ್ತೆ. ತೊಂದರೆ ಏನೂ ಇಲ್ಲ. ಸಂಗಾತಿಯಿಂದ ಸಹಕಾರ, ಒಂದು ಬಂಗಾರ ಕೊಂಡ್ಕೊಳ್ಳೋದು, ಒಂದಿಷ್ಟು ಮನೆಗೆ ಬೇಕಾಗಿರೋ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸನ್ನು ಕೊಂಡ್ಕೊಳ್ಳಿಕ್ಕೆ ಸ್ವಲ್ಪ ಖರ್ಚುಗಳು ಬರ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯೆ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಕೊಳ್ಳಿ. ಹಯಗ್ರೀವ ದೇವಸ್ಥಾನಕ್ಕೆ ಆಗಾಗ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ಉತ್ತಮ. ಒಂದು ಸ್ವಲ್ಪ ಹಯಗ್ರೀವ ಜಪಮಾಲೆ ಇದನ್ನು ಜಪ ಮಾಡ್ಕೊಳ್ಳೋದು ಕೂಡ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ಗೆ ಹೆಚ್ಚಿಸ್ತಕ್ಕಂಥದ್ದಾಗುತ್ತೆ. ಪೂರ್ವ ದಿಕ್ಕು ನಿಮಗೆ ಅದೃಷ್ಟ ತಂದು ಕೊಡುತ್ತೆ, ಹಾಗೂ ಅದೃಷ್ಟ ಸಂಖ್ಯೆ 1 ನಿಮಗೆ. ಇನ್ನು ಧನುಸು ರಾಶಿ ಚೆನ್ನಾಗಿದೆ ಮಕ್ಕಳ. ಭಾಗ್ಯಸ್ಥಾನದಲ್ಲಿ ಚಂದ್ರ, ಆ ಒಂದು ಶುಕ್ರನ ಸಾರದಲ್ಲಿದ್ದು ಶುಕ್ರ ಕುಜನ್ ಸಾರದಲ್ಲಿ ನಿಮಗೆ 2ನೇ ಮನೆ. ಇನ್ನು ವಿಶೇಷವಾಗಿ ಆ ಕುಜ ನಿಮಗೆ ತ್ರಿಕೋಣದಲ್ಲಿ ಕುಳಿತಿದ್ದಾನೆ. ಅದ್ಭುತವಾದಂಥ ಫಲಿತಾಂಶವನ್ನು ಕಾಣ್ತೀರಾ. ಈ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದೀರಾ, ಮಿಲಿಟ್ರಿ, ಡಿಫೆನ್ಸು, ರಕ್ಷಣಾ ಇಲಾಖೆ, ತುಂಬ ದೊಡ್ಡ ದೊಡ್ಡ ಮೆಷಿನರಿ, ಇನ್ಸ್ಟ್ರೂಮೆಂಟ್ಸು, ಆರ್ಕಿಟೆಕ್ಚು, ಮನೆಯ ಅಲಂಕಾರ, ಉಪವರ್ಣ, ಇದಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ ಕೆಲಸದಲ್ಲಿರ್ತಕ್ಕಂಥವರಿಗೆ ಅನುಕೂಲ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಸ್ವಲ್ಪ ವಾಸ್ತುಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ದೋಷ ಆಗುತ್ತೆ. ಆಗಾಗ ಮನೆಯಲ್ಲಿ ಏನಾದರೂ ಕಲಹ ಆಗ್ತಿದೆ, ವಿಘ್ನಗಳಾಗ್ತಿದೆ, ಶುಭ ಕಾರ್ಯಗಳು ಏನೋ ಒಂದು ತೊಂದರೆಗಳಾಗ್ತಿದೆ ಅಂತಕ್ಕಂಥ ಸಮಸ್ಯೆ ಎದುರಿಸ್ತಿದ್ದೀರಿ ಅನ್ನೋದಾದರೆ ಮನೇಲಿ ಒಂದು ಪುಟ್ಟದಾಗಿ ಗಣಪತಿ ಹೋಮವೊಂದನ್ನು ಮಾಡಿಸ್ಕೊಂಡ್ರೆ ಆ ನೆಗೆಟಿವಿಟಿಯನ್ನು ಸ್ವಲ್ಪ ದೂರ ಮಾಡತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಶುಕ್ರ ನಿಮ್ಮ ಮನೇಲೆ, ಆ ಶುಕ್ರನ ಸಾರದಲ್ಲಿ ಚಂದ್ರ. ಅಬ್ಬೋ ಇವತ್ತು 60ರವರು 20 ಆಗೋಗ್ತೀರ ಮಕ್ಕಳ. ಆ ಪಾಟಿ ತುಂಟುತನ, ಆ ಪಾಟಿ ಅಲಂಕಾರ, ಆ ಒನಪು. ಅಬ್ಬೋ ಮಕರ ರಾಶಿಯ ಸ್ತ್ರೀಯರಂತೂ ಇವತ್ತು ಆಕಾಶದಲ್ಲಿ ತೇಲ್ತಿರ್ತೀರಿ, ಒಳ್ಳೆ ಗಂಧರ್ವರ ರೀತಿ. ಆ ಥರದ ಒಂದು ಸ್ವಭಾವ, ಖುಷಿ, ಸಂಭ್ರಮ, ಪಾರ್ಟಿ, ವೀಕೆಂಡ್ ಪಾರ್ಟಿ ಇವತ್ತೇ ನಿಮ್ಮ ಮನೆಯಲ್ಲಿ ತಂದು ನೆಲೆಸ್ತಕ್ಕಂಥದ್ದಾಗುತ್ತೆ. ಅದೃಷ್ಟ ದಿಕ್ಕು ನಿಮಗೆ ಇವತ್ತು ಪೂರ್ವದ ದಿಕ್ಕು ಆಗಿ ಬರುತ್ತೆ. ಸ್ವಲ್ಪ ದಕ್ಷಿಣವನ್ನು ಅವಾಯ್ಡ್ ಮಾಡಿ, ಸ್ವಲ್ಪ ರ್ಯಾಶಾಗಿ ಗಾಡಿ ಓಡಿಸೋ ಅಭ್ಯಾಸ ಇದ್ದರೆ ಜಾಗರೂಕತೆ. ಆದಷ್ಟು ಒಂದು ಪಂಚಲೋಹದ ಕಡಗವೊಂದನ್ನು ಬಲಗೈಗೆ ಹಾಕ್ಕೊಳ್ಳಿ. ಸ್ವಲ್ಪ ಸಿಡಿ 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 ಅಂತ ಬಿಸಿ. ಸೊ ಅದು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಆ ಪಂಚಧಾತು ನಿಮ್ಮ ಬಾಡಿಯನ್ನು 5 ಎಲಿಮೆಂಟ್ಸ್, ಪೃಥ್ವಿ ತತ್ವ, ಆಕಾಶ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಜಲತತ್ವ ಎಷ್ಟು ಬ್ಯಾಲೆನ್ಸ್ ಇರಬೇಕು ಅಷ್ಟಿರಬೇಕು. ವಿಪರೀತ ಆಯಿತು ಅಂದರೆ ಸಮಸ್ಯೆಗಳೇ. ಸೊ ಹಾಕ್ಕೊಳ್ಳಿ, ಒಳ್ಳೆಯದಾಗ್ತಕ್ಕಂಥದ್ದು. ಏನು ಕುಂಭರಾಶಿ, ಭಾಗ್ಯಾಧಿಪತಿಯ ಸಾರದಲ್ಲಿ ಚಂದ್ರ ಸಪ್ತಮದಲ್ಲಿರೋದ್ರಿಂದ ಸಂಗಾತಿ, ಕುಟುಂಬ, ಓಡಾಟ, ಸುತ್ತಾಟ, ಮದುವೆ ಕಾರ್ಯ, ಮುಂಜಿ ಕಾರ್ಯ, ಮಗು, ಮನೆ, ಸಂಭ್ರಮಕ್ಕೆ ಆ ಒಂದು ಖುಷಿಗೆ ಪಾರವೇ ಇಲ್ಲ. ಒಂದು ರೀತಿ ಪ್ಯಾಕಿಂಗ್, ದಿಢೀರ್ ಒಂದು ಪ್ರಯಾಣ, ಸುತ್ತಾಟ ಇವುಗಳೆಲ್ಲವನ್ನು ನೋಡತಕ್ಕಂಥ ಸುಯೋಗ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು. ಒಂದು ರೀತಿ ವಿದೇಶ ಪ್ರಯಾಣ, ಸಮುದ್ರಯಾನ, ವಿಮಾನಯಾನ,
ಸ್ನೇಹಿತರ ಜೊತೆ ಒಡಗೂಡಿ ಹೋಗ್ತಕ್ಕಂಥದ್ದು, ತುಂಬ ಆತ್ಮೀಯರೊಂದಿಗೆ ಒಂದು ಒಳ್ಳೆ ಪಾರ್ಟಿ ಭೋಜನ ಇವೆಲ್ಲವನ್ನು ನೋಡ್ತಕ್ಕಂಥ ದಿನ. ಅದೃಷ್ಟ ದಿಕ್ಕು ಪಶ್ಚಿಮ. ಅದೃಷ್ಟ ಸಂಖ್ಯೆ ನಿಮಗೆ ಇವತ್ತು 2. ಇನ್ನು ಮೀನರಾಶಿ, ನಿಮಗೂ ಶುಕ್ರನಿಗೂ ಆಗೋದಿಲ್ಲ ಗುರುಗಳೇ. ಸ್ವಲ್ಪ ಜಾಗರೂಕತೆ. ಸ್ತ್ರೀಯರಿಂದ ವ್ಯಾಜ್ಯ, ಸ್ತ್ರೀಯ ವಿಚಾರಕ್ಕೆ ಸಂಬಂಧಪಟ್ಟಂಥ ನೋವು, ಮನೆಯಲ್ಲಿ ಬಂಗಾರ ಅಡವಿಡುವಂಥ ಪ್ರಸಂಗ, ಯಾವುದೋ ಕಾರಣ ನಿಮಿತ್ತ, ವ್ಯವಹಾರ ನಿಮಿತ್ತ, ವ್ಯಾಪಾರ ನಿಮಿತ್ತ ಆಗಿಬಿಡುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತೀರಾ. ಬಟ್ ಶುಕ್ರ ಕುಜನ್ ಸಾರದಲ್ಲಿರೋದ್ರಿಂದ ಅದರಿಂದ ಹೊರಗಡೆ ಬರತಕ್ಕಂಥ ಸುಯೋಗ ನಿಮ್ಮ ಜಾತಕಕ್ಕಿದೆ. ಅದರಿಂದ ಆತಂಕ ಪಡಬೇಡಿ. ಆದಷ್ಟು ಸುಬ್ರಹ್ಮಣ್ಯರಿಗೆ ಒಂದು 1/4 kg ಬೆಲ್ಲವನ್ನು ಕೊಡ್ತಕ್ಕಂಥದ್ದು ಮಾಡಿ. ಶುಭ ಸಂಖ್ಯೆ 6. ಅದೃಷ್ಟ ದಿಕ್ಕು ನಿಮಗೆ ದಕ್ಷಿಣದ ದಿಕ್ಕು. ಒಳ್ಳೆಯದಾಗಲಿ. ನಮಸ್ತೆ ಶಂಕರ.